ವೆರಿ ಗುಡ್ ನೂನ್. ನೀವು ನೋಡ್ತಾ ಇದ್ದೀರಾ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮ ಅಂಡ್ ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶೋ ಸೂಪರ್ ಚಾಟ್ ಸ್ಟ್ರೀಟ್. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾನು ಜುಮ್ಕಿ ಇಂಕಿ ಎಲ್ಲ ಹಾಕೊಂಡ್ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹೌದು ರೀ, ಹಬ್ಬದ ಟೈಮು ಏನು ಮಾಡೋದು, ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ, ಫುಲ್ ಹಬ್ಬ ಹಬ್ಬ ಹಬ್ಬ. ಸೊ ಟ್ರೆಡಿಷನಲ್ ಆಗಿ ಬಂದಿದ್ದೀನಿ, ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಓಡ್ ಬಂದಿದ್ದೀನಿ ನಿಮಗೆ ಸೂಪರ್ ಆಗಿರೋ ಜಾಗಗಳನ್ನ ತೋರ್ಸೋದಕ್ಕೆ. ಸೊ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಚೈತ್ರ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನನಗೆ ಗೊತ್ತು ಯೋಚನೆ ಮಾಡ್ತಾ ಇರ್ತೀರಾ. ಏನು ಮಾಡಬೇಡಿ, ಎಲ್ಲೂ ಹೋಗದೆ ಉದ್ಯಮ ಮ್ಯೂಸಿಕ್ನ ನೋಡ್ತಾ ಇರಿ. ಇವತ್ತಿನ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಬಿಡೋಣ. ವೆಲ್ಕಮ್ ಟು ಚಾಟ್ ಸ್ಟ್ರೀಟ್. ಓಕೆ ಫ್ರೆಂಡ್ಸ್, ನಾನು ಇವಾಗ ಬಸವನಗುಡಿನಲ್ಲಿರೋ ಪುಳಿಯೋಗರೆ ಪಾಯಿಂಟ್ ಎದುರುಗಡೆ ಇದ್ದೀನಿ. ಪುಳಿಯೋಗರೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಎಷ್ಟೊಂದು ಜನ ಪುಳಿಯೋಗರೆ ಫ್ಯಾನ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಇಲ್ಲೊಂದು ಸೂಪರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನನ್ನ ಫಾಲೋ ಮಾಡಿ, ಇಲ್ಲಿ ವೆರೈಟಿ ಆಗಿರೋ ಟೇಸ್ಟಿ ಪುಳಿಯೋಗರೆ ಸಿಗುತ್ತೆ. ಏನು ವೆರೈಟಿ ಅಂತ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಥರ ಪುಳಿಯೋಗರೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನನ್ನ ಫಾಲೋ ಮಾಡಿ. ಒಳಗಡೆ ಹೋಗೋಣ ಬನ್ನಿ. ಓಕೆ, ಇವಾಗ ಪುಳಿಯೋಗರೆ ಪಾಯಿಂಟ್ ಒಳಗಡೆ ಇದ್ದೀನಿ. ನಮ್ಮ ಜೊತೆ ಅಪ್ಪಾಜಿ ಅವರು ಇದ್ದಾರೆ. ಸೊ ಅಪ್ಪಾಜಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಓಕೆ, ಇವಾಗ ಪುಳಿಯೋಗರೆ ಪಾಯಿಂಟ್ ಅಂದ್ರೆ ಪುಳಿಯೋಗರೆ ತಿನ್ನೋಕೆ ಬರ್ತಾರೆ ಜನ. ಬಟ್ ಎಷ್ಟು ವರ್ಷದಿಂದ ಈ ಒಂದು ಅಂಗಡಿನ ಸ್ಟಾರ್ಟ್ ಮಾಡಿದ್ದೀರಾ ನೀವು? 3-4 ವರ್ಷದಿಂದ. ಅಂದ್ರೆ ದಿನ ಬರ್ತಾರಾ, ಲೈಕ್ ರೆಗ್ಯುಲರ್ ಕಸ್ಟಮರ್ಸ್ ಇದಾರಾ, ಇಲ್ಲ ಬೇರೆ ಬೇರೆ ತರ ಜನ ಬರ್ತಾರೆ? ರೆಗ್ಯುಲರ್ ಕಸ್ಟಮರ್ ಡೈಲಿ ಬರ್ತಾರೆ, ಬೇರೆ ಬೇರೆ ಕಸ್ಟಮರ್ ಬರ್ತಾರೆ. ಅಂದ್ರೆ ಏನ್ ಸ್ಪೆಷಲ್ ಇರುತ್ತೆ ನಿಮ್ ಪುಳಿಯೋಗರೆದಲ್ಲಿ? ಯೂಶುವಲ್ ಆಗಿ ಮನೇಲೆ ಮಾಡ್ಕೊಂಡು ತಿಂತಾರೆ, ಪುಳಿಯೋಗರೆ ಮಿಕ್ಸ್ ಎಲ್ಲ ಸಿಗುತ್ತೆ. ಬಟ್ ಇಲ್ಲೇ ಬಂದು ಪುಳಿಯೋಗರೆ ಏನಕ್ಕೆ ತಿನ್ಬೇಕು? ನಾವು ಗೊಜ್ಜು ರೆಡಿ ಮಾಡಿ ಪುಳಿಯೋಗರೆ ರೆಡಿ. ಸೊ ನೀವೇ ನಿಮ್ಮನ್ನು ನಾವೇ ರೆಡಿ ಮಾಡಿ ಪುಳಿಯೋಗರೆ ರೆಡಿ ಮಾಡ್ತೀವಿ. ಸೊ ಪುಳಿಯೋಗರೆ ಜೊತೆ ಏನೇನು ಯೂಶುವಲ್ ಆಗಿ ತಗೊಳ್ತಾರೆ? ಪುಳಿಯೋಗರೆ ಜೊತೆ ಸಕ್ಕರೆ ಪೊಂಗಲ್ ಮತ್ತೆ ಖಾರ ಪೊಂಗಲ್. ನಮ್ಮಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಓಕೆ, ಸೊ ನೋಡಿ, ಬೆಳ್ಳುಳ್ಳಿ ಉಪಯೋಗಿಸಲ್ವಂತೆ ಇಲ್ಲಿ, ಅದಕ್ಕೆ ಇಲ್ಲಿ ಜನ ಬಂದು ಜಾಸ್ತಿ ತಿಂತಾರೆ. ಕೆಲವರಿಗೆ ಬೆಳ್ಳುಳ್ಳಿ ಆಗಲ್ಲ ನೋಡಿ. ಓಕೆ, ಮತ್ತೆ ಹೇಗೆ ಮೇಂಟೈನ್ ಮಾಡ್ತೀರಾ? ಅಂದರೆ ಎಷ್ಟು ಟೈಮಿಂಗ್ಸ್ ಎಲ್ಲ ಹೇಗಿದೆ ನಿಮ್ಮ? ಬೆಳಗ್ಗೆ 8ರಿಂದ ರಾತ್ರಿ 9ವರೆಗೆ. ಓಕೆ, ಸೊ ಇಲ್ಲಿ ಅಕ್ಕಪಕ್ಕ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಇಲ್ಲೇ ಬಂದು ಪುಳಿಯೋಗರೆ ತಿಂದಿರ್ತಾರೆ. ಯಾಕಂದರೆ ಪುಳಿಯೋಗರೆ ಈಸಿ ಟು ಮೇಕ್, ಈಸಿ ಟು ಈಟ್ ಅಂತ ಹೇಳ್ತಾರೆ. ಇಲ್ಲಿ ಕಿಚನ್ ಒಳಗಡೆ ಬಂದಿದ್ದೀನಿ. ಫುಲ್ ಬಿಸಿ ಬಿಸಿ ಆಗಿದೆ. ಅದೊಂದೇ ಅಲ್ಲ, ಇಲ್ಲೆಲ್ಲ ಫುಲ್ಲು ಏನೇನು ಐಟಮ್ಸ್ ಮಾಡಿದ್ದಾರೆ, ಫುಲ್ ಟೇಸ್ಟಿ ಸ್ಮೆಲ್ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಜೊತೆ ಹರೀಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಓಕೆ, ನೀವು ಇಲ್ಲಿ ಏನು ಮಾಡ್ಕೊಂಡಿರೋದು? ನಾವಿಲ್ಲಿ ದೋಸೆ, ಇಡ್ಲಿ, ಕಾಫಿ ಎಲ್ಲ ಮಾಡ್ತೀವಿ. ಐಟಮ್ಸ್ ಎಲ್ಲ ಹಾಕೊಡ್ತೀವಿ. ಓಕೆ, ಅದರಿಂದ ಮೇಂಟೆನೆನ್ಸ್ ಚೆನ್ನಾಗಿದೆ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ? ನಾವಿಲ್ಲಿ 4 ವರ್ಷ ಆಯಿತು ಮೇಡಮ್. ಇಲ್ಲಿ ಬಂದು 4 ವರ್ಷದಿಂದ ಮಾಡ್ತಾ ಇದ್ದೀವಿ. 4 ವರ್ಷಕ್ಕಿಂತ ಮುಂಚೆ ಎಲ್ಲಿ ಸರ್ವಿಸ್ ಏನಾದ್ರು ಕೊಟ್ಟಿದ್ದೀರಾ? ಮೇಡಮ್, ನಾವು ಬೇರೆ ಕಡೆ ಎಲ್ಲ ಮಾಡಿದ್ದೀವಿ, ಸುಮಾರು ಕಡೆ ಮಾಡಿದ್ದೀವಿ. ಬಟ್ ಇಲ್ಲಿ 4 ವರ್ಷ ಆಗಿದೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಜಾಸ್ತಿ ಜನ ಕಸ್ಟಮರ್ಸ್ ಬಂದ್ಬಿಟ್ಟು ಒಬ್ಬೊಬ್ರು ಎಷ್ಟು ಪ್ಲೇಟ್ ಪುಳಿಯೋಗರೆ ತಿಂತಾರೆ. ಇದು ಒಂದ್ಸರಿ ತೊಗೊಂಡು ತೊಗೊಂತಾರೆ, ತೊಗೊಂಡು ಟೇಸ್ಟ್ ನೋಡ್ತಾರೆ. ಟೇಸ್ಟ್ ನೋಡಿದ ತಕ್ಷಣ ಇನ್ನೂ ಒಂದು ಕೊಡಿ ಅಂತ ಕೇಳ್ತಾರೆ. ಅದರಿಂದ ನಮಗೆ ರೆಗ್ಯುಲರ್ ಕಸ್ಟಮರ್ ತುಂಬಾ. ಅಲ್ಲಿಂದ ಬಂದು ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿರು ಅಲ್ಲಿ ಎಲ್ಲರೂ ಬರ್ತಾರೆ. ನಮಗೆ ಸ್ಪೆಷಲ್ ಅಂದರೆ ಏನಪ್ಪ ಅಂದರೆ ಅಯ್ಯಂಗಾರ್ಸಲ್ಲಿ ತುಂಬ ಇಷ್ಟಪಡ್ತಾರೆ. ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಈರುಳ್ಳಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ತುಂಬ ಲೈಕ್ ಮಾಡ್ತಾರೆ. ಸರ್, ಇಲ್ಲಿ ಪಕೋಡ ಇದೆಲ್ಲ ಇಟ್ಟಿದ್ದೀರಾ? ನಾನು ತಗೊಳ್ಳ? ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡಿ. ಓಕೆ, ನಾನು ಇಲ್ಲಿ ಪುಳಿಯೋಗರೆ ಹೇಗಿರುತ್ತೆ, ಮಿಕ್ಕಿದೆಲ್ಲ ಐಟಮ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಅವರ ಒಪಿನಿಯನ್ ಏನು ಅಂತ ಕೇಳ್ಬಿಡೋಣ. ನಮಸ್ತೆ ಸರ್. ನಮಸ್ಕಾರ. ಓಕೆ, ನಿಮ್ಮ ಹೆಸರು? ಸಂಜಯ್ ಅಂತ. ಓಕೆ, ಸಂಜಯ್ ಅವರೇ, ಇಲ್ಲಿ ಪುಳಿಯೋಗರೆ ಪಾಯಿಂಟಲ್ಲಿ ಇವಾಗ ಊಟ ಮಾಡ್ತಾ ಇದ್ದೀರಾ ನೀವು. ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿದ್ದೀರಾ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನಿಲ್ಲಿ ಸುಮಾರು 3 ವರ್ಷ ಆಯಿತು ರೆಗ್ಯುಲರ್ ಬರ್ತೀನಿ. ನಂದು ಟ್ರಾವೆಲಿಂಗ್ ಜಾಬು. ಬಟ್ ನಾನು ಬೆಂಗಳೂರಿನಲ್ಲಿ ಇದ್ದರೆ ನಾನು ಇಲ್ಲೇ ಊಟ ಮಾಡೋದು. ನಾನು ಬೇರೆ ಎಲ್ಲೂ, ನನ್ನ ಆಫೀಸ್ ಇರೋದು ಜಯನಗರದಲ್ಲೇ. ಬಟ್ ಐ ಕಮ್ ಆಲ್ ದ ವೇ ಹಿಯರ್ ಟು ಹ್ಯಾವ್ ಮೈ ಫುಡ್ ಹಿಯರ್. ಮೈ ಫೇವ್ರೇಟ್ ಈಸ್ ಪುಳಿಯೋಗರೆ ಇಲ್ಲೇ. ಆಮೇಲೆ ಅವರು ಸ್ವೀಟ್ ಪೊಂಗಲ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮೊಸರನ್ನ ಇದು ಆಲ್ಸೋ ಮೈ ಫೇವ್ರೇಟ್, ಇಟ್ಸ್ ದ ಬೆಸ್ಟ್. ಓಕೆ, ಇಷ್ಟೆಲ್ಲ ಹೇಳಿದ್ರಲ್ಲ ಇಲ್ಲೇ ಬಂದು ಊಟ ಮಾಡೋದು ಅಂತ, ಯಾಕೆ ನಿಮ್ಮ ವೈಫ್ ಚೆನ್ನಾಗಿ ಅಡುಗೆ ಮಾಡೋದು? ಮಾಡ್ತಾರೆ, ಬಟ್ ಇಲ್ಲಿ ಟೇಸ್ಟ್ ಏನಿದೆ ಅದು ಟೇಸ್ಟ್ ಮನೆಯಲ್ಲೇ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ನಿಮ್ಮ ವೈಫ್ ಏನಾದ್ರು ಟಿವಿ ನೋಡ್ತಾ ಇದ್ರೆ ಮನೆಗೆ ಹೋದ್ರ ಮೇಲೆ ಇದೆ ಬೈಕೋತಾರೆ. ಬಟ್ ಟೇಸ್ಟಿಗೆ ಬೇರೆ ಇದನ್ನಿಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ. ನಾವು ಬೇರೆ ಕಡೆನೂ ಟ್ರೈ ಮಾಡಿದ್ದೀವಿ, ಬಟ್ ಇಲ್ಲಿ ಥರ ಪುಳಿಯೋಗರೆ ಎಲ್ಲೂ ಮಾಡಲ್ಲ. ನೋಡಿದ್ರ, ಸಖತ್ತಾಗಿ ಹೇಳಿದ್ರು. ಅವ್ರ ಹೆಂಡತಿ ಅಷ್ಟಕ್ಕಷ್ಟೇ ಮಾಡ್ತಾರಂತೆ, ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಫುಲ್ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಪುಳಿಯೋಗರೆ ತಿಂತಾರೆ. ಸೊ ನೀವು ಬಂದು ಪುಳಿಯೋಗರೆ ತಿನ್ನಿ. Keep watching Chat Street.
ಮಳೆಗಾಲದಲ್ಲಿ ತಿನ್ನೋವಂಥ ಸೂಪರ್ ಫುಡ್ ಸಿಗುತ್ತೆ. ಏನೇನು ಸಿಗುತ್ತೆ, ಏನು ಕತೆ, ಒಳಗಡೆ ಹೋಗಿ ಚೆಕ್ ಮಾಡೋಣ. ನನ್ನ ಫಾಲೋ ಮಾಡಿ. ಲೇಔಟ್ನಲ್ಲಿರೋ ಬನಶಂಕರಿ ಫುಡ್ಸ್ ಅವರ ಓನರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಲೋ ಗುರುರಾಜ್ ಸರ್. ಓಕೆ, ಸೊ ಗುರುರಾಜ್ ಸರ್, ಇವಾಗ ನಾವು ನಮ್ಮ ವೀಕ್ಷಕರನ್ನೆಲ್ಲ ಕರ್ಕೊಂಡ್ಬಂದಿದ್ದೀವಿ. ನಿಮ್ಮ ಅಂಗಡಿನಲ್ಲಿ ಏನೇನು ಸ್ಪೆಷಲ್ಲು ಅಂದರೆ ಪರಾಟ, ಡಿಫ್ರೆಂಟ್ ವೆರೈಟೀಸ್ ಆಫ್ ಪರಾಟ ನಾನು ಕೇಳಿದ್ದೀನಿ. ಸೊ ಟೇಸ್ಟ್ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ನೀವು ಯಾವಾಗ ಈ ಒಂದು ಥಾಟ್ನ ಸ್ಟಾರ್ಟ್ ಮಾಡಿದ್ರಿ? ಯಾವಾಗ ಪರಾಟ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರಿ? ನಾನು ಆ್ಯಕ್ಚುಲಿ 10 ಇಯರ್ಸ್ ಮುಂಚೆನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಲೈನಲ್ಲಿ ಇದ್ದಿದ್ದರಿಂದ ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡಿ ಲಾಸ್ಟ್ ಇಯರ್ ನವೆಂಬರ್ ಮಂತಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 9 ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ನಮ್ಮದು ಸ್ಪೆಷಾಲಿಟಿ ಏನಂತಂದರೆ ಹೋಮ್ಲಿ ಆ್ಯಂಡ್ ಫ್ರೆಂಡ್ಲಿ ಅಟ್ಮಾಸ್ಫಿಯರು. ಯಾಕೆಂತಂದರೆ ಹೋಮ್ಲಿ ಅಂತಂದರೆ ನಾವು ಯೂಸ್ ಮಾಡೋದು ಪ್ಯೂರ್ ಆಯಿಲ್ ಇಂಗ್ರೀಡಿಯೆಂಟ್ಸು ಅದೆಲ್ಲ ಮಾಡ್ತೀವಿ. ಗೋಧಿ ಹಿಟ್ಟಿಗೆ ಯಾವುದೇ ಥರದ್ದು ಮೈದಾ ಆಗಲಿ ಅಥವಾ ಪಾಮ್ ಆಯಿಲ್ ಆಗಲಿ ಅದು ಯಾವುದೂ ಯೂಸ್ ಮಾಡೋದಿಲ್ಲ. ಅಂದರೆ ಗೋಧಿ ಹಿಟ್ಟನ್ನ ನೀವೇ ಲೈಕ್ ಫ್ಲೋರ್ ಮಿಲ್ಲಲ್ಲಿ ಮಾಡ್ಕೊಂಬರ್ತೀರಾ? ಇಲ್ಲ, ಐಸ್ ಅಂತೇಳಿ ಒಂದು ಆಟ ಯೂಸ್ ಮಾಡ್ತೀವಿ. ಅದು ಪ್ಯೂರ್ ಆಟ, ಅದು 100% ವೀಟ್ ಆಟ, ಅದು ಗೋಧಿ ಹಿಟ್ಟು. ಅದನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತೀವಿ. ಆಮೇಲೆ ಸೋಡಾ ಅದೆಲ್ಲ ಯಾವುದೂ ಯೂಸ್ ಮಾಡೋದಿಲ್ಲ. ಸೊ ಹೋಮ್ಲಿ ಆ್ಯಂಡ್ ವಿ ಆರ್ ವೆರಿ ಫ್ರೆಂಡ್ಲಿ ವಿತ್ ಅವರ್ ಕಸ್ಟಮರ್ಸ್. ಓಕೆ, ಇವಾಗ ಇಷ್ಟೆಲ್ಲ ಹೇಳಿದ್ದೀರಾ, ನನ್ನೊಂದು ಪರಾಟ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ನಮ್ಮ ವೀಕ್ಷಕರಿಗೂ ತೋರ್ಸೋಣ. ನನಗೆ ಯಾವ್ದಾರ ಒಂದು ಪರಾಟ ಮಾಡ್ಕೊಡ್ತೀನಿ. ಖಂಡಿತ. ಈಗ ಬನಶಂಕರಿ ಉಪಹಾರ ಒಳಗಡೆ ಇದ್ದೀನಿ. ನನ್ನ ಜೊತೆ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. नमस्ते। तुम्हारा नाम क्या है? मेरा नाम वीर सिंह कुमार। ಓಕೆ, ವೀರ್ ಸಿಂಗ್ ಕುಮಾರ್. ಸ್ವಲ್ಪ ಕನ್ನಡ ಬರುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ಹಿಂದಿನ ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಸ್ವಲ್ಪ ಹಿಂದಿನಲ್ಲೂ ವೀಕು, ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ. ನೀವು ಸ್ಟಾರ್ಟ್ ಮಾಡ್ತೀರಾ? ಓಕೆ, ಇದು ಯಾವುದಕ್ಕೆ ಇದು ಸ್ಟಫಿಂಗು? ಆಲೂ ಪರಾಟ. ಇದು ಓಕೆ, ಆಲೂ ಪರಾಟಾಗೆ ಇದನ್ನ ಯೂಸ್ ಮಾಡ್ತಾರೆ, ಮೇಥಿ ಪರಾಟಾಗೆ ಇದು ಯೂಸ್ ಮಾಡ್ತಾರೆ. ಓಕೆ, ಪರಾಟ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಬಿಸಿ ಬಿಸಿ ಮೇಥಿ ಪರಾಟ ಈ ವೆದರ್ಗೆ ಸೂಪರ್ ಆಗಿದೆ. ಹಾಕಿ. ಬಿಸಿ ಮೇಥಿ ಪರಾಟ ತಿನ್ನಲು ಸಿದ್ಧವಾಗಿದೆ. ಇದಕ್ಕೆ ನೀವು ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಾನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಬಿಸಿ ಜಾಸ್ತಿ. ಓಕೆ, ಕರ್ಡು ಕೊಡ್ತಾರಂತೆ. ಪರಾಟ ಒಳ್ಳೆ ಕಾಂಬಿನೇಷನು. ತಣ್ಣಗಿರೋ ಮೊಸರು, ಬಿಸಿ ಬಿಸಿ ಪರಾಟ ಅಪ್ಪ ಕೈಯೆಲ್ಲ ಸುಟ್ಟೋಗ್ತದೆ. ಅದು ಸೂಪರ್ ಆಗಿದೆ. ಸ್ಮೆಲ್ ಅರೋಮಾ ಚೆನ್ನಾಗಿ ಬರ್ತದೆ. ಟೇಸ್ಟ್ ಮಾಡ್ತೀನಿ. Keep watching. ಜಾಸ್ತಿ. ಓಕೆ, ನಾನಿವಾಗ ಜಯನಗರ ಸೆಕೆಂಡ್ ಬ್ಲಾಕ್ನಲ್ಲಿರೋ ಕರ್ನಾಟಕ ಬೇಲ್ ಹೌಸ್ ಚಾಟ್ ಶಾಪ್ ಅಲ್ಲಿ ಇದ್ದೀನಿ. ಇದು 40 ವರ್ಷ ಹಳೇದಂತೆ. ಅಂದರೆ ಇವರ ಮೇನ್ ಬ್ರಾಂಚ್ ಬಂದು ಚಾಮರಾಜಪೇಟೆನಲ್ಲಿದೆ. ಸೊ ಚಾಮರಾಜಪೇಟೆಗೆ ಯಾರ್ಯಾರು ಹೋಗಿಲ್ಲ, ಅಕಸ್ಮಾತ್ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ನೀವು ಅಲ್ಲೂ ಹೋಗಿ ಚಾಟ್ ತಿನ್ಬೋದು. 40 ವರ್ಷದಿಂದ ಈ ಒಂದು ಚಾಟ್ ಶಾಪ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಕರ್ನಾಟಕ ಬೇಲ್ ಹೌಸ್ ಅವರ ಬ್ರಾಂಚಲ್ಲಿದ್ದೀನಿ, ಒನ್ ಆಫ್ ದ ಬ್ರಾಂಚ್. ಸೊ ಇಲ್ಲಿ ಯಾವ್ಯಾವ ಥರ ಚಾಟ್ ಸಿಗುತ್ತೆ, ಏನು ಫೇಮಸ್ಸು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಾನಿಲ್ಲಿ ಒಳಗಡೆ ಚಾಟ್ ಪ್ರಿಪೇರ್ ಮಾಡೋಣ ಅಂತ ಒಳಗಡೆ ಬಂದಿದ್ದೀನಿ. ನಮ್ಮ ಜೊತೆ ಸತೀಶ್ ಸರ್ ಮತ್ತೆ ಶಿವ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಓಕೆ, ಇವಾಗ ನಿಮ್ಮ ಚಾಟ್ ಶಾಪ್ ಅಂದರೆ ಕರ್ನಾಟಕ ಬೇಲ್ ಹೌಸ್ ಎಷ್ಟೊಂದು ಜನಕ್ಕೆ ತುಂಬ ಗೊತ್ತು, ಯಾಕಂದರೆ ತುಂಬ ಫೇಮಸ್. ಚಾಮರಾಜಪೇಟೆ ಬ್ರಾಂಚಲ್ಲಿ ತುಂಬ ಫೇಮಸ್ ಆಗಿದೆ. ನಿಮ್ಮ ಅಂಗಡಿನಲ್ಲಿ ನಿಮಗೇನು ಇಷ್ಟ? ಲೈಕ್ ಯೂಶಲ್ ಆಗಿ ನೀವು ಇಲ್ಲಿ ಕಸ್ಟಮರ್ಸ್ ನೋಡೋಕೆ ಬರ್ತಿರ್ತೀರಾ, ಹಂಗೆ ಒಂದು ಪ್ಲೇಟ್ ಪಾನಿಪುರಿ ಏನಾದ್ರು ತಿಂತೀರಾ? ನಮ್ಮ ಅಂಗಡಿಯಲ್ಲಿ ಎಲ್ಲ ಇಷ್ಟ ನನಗೆ, ಅದರಲ್ಲಿ ಎಸ್ಪೆಷಲಿ ಮಸಾಲ ಪುರಿ ಸರ್. ನಿಮಗೆ? ಮಸಾಲೆ ಪುರಿ. ಸೊ ಮಸಾಲೆ ಪುರಿ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಸೊ ನಮ್ಮ ವೀಕ್ಷಕರನ್ನ ನಾನು ಕರ್ಕೊಂಡ್ಬಂದಿದ್ದೀನಿ. ಅವರು ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ನೀವು ಮಸಾಲೆ ಪುರಿನ ನಾನು ಮಾಡಿ ತೋರಿಸ್ಬೇಕು. ಖಂಡಿತ ಮಾಡಿ ತೋರಿಸ್ತಾರಂತೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶ್ಚನ್, ನಾನು ಅಂಗಡಿಗೆ ಎಂಟ್ರ್ ಆಗಬೇಕಂದ್ರೆ ನೀವೊಂದು ಮಡಿಕೆನಲ್ಲಿ ಅಂದರೆ ಸ್ಟೀಲ್ ಪಾತ್ರೆನಲ್ಲಿ ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ಪಾನಿನ ಸ್ಟೋರ್ ಮಾಡಿದ್ದೀರಾ, ಏನಕ್ಕೆ? ಅದು ಮೊದಲು ಮಡಕೆ ಒಳ್ಳೆ ಕ್ವಾಲಿಟಿ ಸಿಕ್ತಿತ್ತು. ಅದು ಪಾನಿ ಕೋಲ್ಡ್ ಆಗಿದ್ರೆ ಟೇಸ್ಟ್ ಜಾಸ್ತಿ. ಅದು ಮೊದಲು ಈಗ ಮಡಕೆ ಒಳ್ಳೆ ಕ್ವಾಲಿಟಿ ಬರ್ತಿಲ್ಲದೆ ಇರೋದ್ರಿಂದ ಅದಕ್ಕೆ ಐಸ್ ಹಾಕಿದ್ದೀವಿ. ಅದು ಮೇಡ್ ಬೈ ಪ್ಯೂರ್ ವಾಟರ್, ಅಂದರೆ ಪ್ಯೂರಿಫೈಡ್ ವಾಟರಲ್ಲಿ ಮಾಡಿರೋಂಥ ಐಸ್ ಕ್ಯೂಬ್ಸ್ನ ಅದಕ್ಕೆ ಹಾಕ್ತಾರೆ. ಅದು ತಣ್ಣಗಿರಲಿ ಅನ್ನೋ ಒಂದು ಉದ್ದೇಶ.
ಓಕೆ, ಸೊ ಪಾನಿ ಅಂತ ಜ್ಞಾಪಕ ಮಾಡ್ಕೊಂಡ ತಕ್ಷಣ ನನಗೆ ಬಾಯಲ್ಲಿ ಮೌತ್ ವಾಟರಿಂಗ್ ಆಗ್ತಾ ಇದೆ. ಸೊ ಪಾನಿಗೆ ಐಸ್ ಕ್ಯೂಬ್ಸ್ ಹಾಕಿ ರೆಡಿ ಮಾಡಿದ್ದಾರೆ. ಫಸ್ಟ್ ಪಾನಿನ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ಬಿಸಿ ಬಿಸಿ ಮಸಾಲೆ ಪುರಿ ನನ್ನ ಕೈಯಲ್ಲಿದೆ. ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೊಮೆಟೊ ಹಾಕಿ. ಸೊ ಕರ್ನಾಟಕ ಬೇಲ್ ಹೌಸ್ನ ರೆಗ್ಯುಲರ್ ಕಸ್ಟಮರ್ ಒಬ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾನ. ಹಾಯ್ ಹಾಯ್, ವಾಟ್ಸ್ ಯೋರ್ ನೇಮ್? ಸೋನಾ. ಓಕೆ, ಸೊ ಸೋನಾ, ಇಲ್ಲಿ ದಿನ ಬರ್ತೀಯಾ? ಏನ್ ಕತೆ? ಯಾವಾಗಲೂ ಬರ್ತೀಯಾ? ಎವ್ರಿ ಡೇ ಬರ್ತಾರೆ. ಓಕೆ, ಯೂಶುವಲ್ ಆಗಿ ಇಲ್ಲಿ ಬಂದ್ರೆ ನೀನು ಇವಾಗ ಚಾಟ್ ಶಾಪಲ್ಲಿ ಏನ ತಗೊಂಡು ತಿಂತೀಯಾ? ಏನ ಎಂಜಾಯ್ ಮಾಡ್ತೀಯಾ? ಪಾನಿಪುರಿ ತುಂಬ ಚೆನ್ನಾಗಿದೆ. ಓಕೆ, ಆಲ್ ಅದರ್ ಥಿಂಗ್ಸ್ ಆರ್ ವೆರಿ ನೈಸ್. ಎಲ್ಲ ಇಷ್ಟ ಅಂದರೆ ಸೊ ಪಾನಿಪುರಿ ಬೇಲ್ಪುರಿ ಮೋಸ್ಟ್ ಆಫ್ ಆಲ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ನಿನ್ನ ಫ್ರೆಂಡ್ಸ್ ಜೊತೆ ಆಗಾಗ ಬರ್ತಾ ಇರ್ತೀಯಾ? ಫ್ಯಾಮಿಲಿ ಆನ್ ಸಂಡೇ ಸಂಡೇಸ್ ಎಲ್ಲ ಫ್ಯಾಮಿಲಿ, ವೀಕೆಂಡ್ಸ್ ಎಲ್ಲ ಕಾಲೇಜ್ ಬಂಕ್ ಮಾಡಿಬಿಟ್ಟು ಫ್ರೆಂಡ್ಸ್ನ ಕರ್ಕೊಂಡು ಇದು ಬರೋದು. ಅದೇ ಬಂಕ್ ಮಾಡ್ತಿದ್ದೆ ಕಾಲೇಜು? ಬಂಕ್ ಮಾಡಲ್ಲ, ಬ್ರೇಕ್ ಟೈಮ್ ಅಂತ. ಬ್ರೇಕ್ ಟೈಮಲ್ಲಿ ಬಂಕ್ ಇರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಜಯನಗರ್ ಸೆಕೆಂಡ್ ಬ್ಲಾಕ್ ನಲ್ಲಿರೋ ಗೋಲಿ ಶಾಪ್ ಅಲ್ಲಿ ಇದ್ದೀನಿ. ಯೂಶಲ್ ಆಗಿ ಗೋಲಿನಲ್ಲಿ ಏನ್ ಸಿಗುತ್ತೆ, ವಡಾ ಪಾವು, ಇದು ಫಿಂಗರ್ ಡಿಪ್ಸ್ ಏನೇನೋ ಸಿಗುತ್ತೆ. ಬಟ್ ಇಲ್ಲಿ ಸ್ಪೆಷಲ್ ಆಗಿ ಮೂಸ್ ಸಿಗುತ್ತೆ. ಚಾಕ್ಲೇಟ್ ಮೂಸ್, ಬ್ಲ್ಯಾಕ್ ಕರೆಂಟ್ ಮೂಸ್, ಸ್ಟ್ರಾಬೆರಿ ಮೂಸ್, ವೆರೈಟಿ ಆಫ್ ಮೂಸಸ್, ಮತ್ತೆ ಕುಲ್ಫಿ, ನಿಮ್ಗೆ ಇಷ್ಟ ಆಗುವಂತ ಕುಲ್ಫಿ ಕೂಡ ಸಿಗುತ್ತೆ. ವೆರೈಟಿ ಆಫ್ ಡಿಫ್ರೆಂಟ್ ಕಲರ್ ಕುಲ್ಫಿ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಅರವಿಂದ್. ಹೇಳಿ, ನಮ್ಮ ವೀಕ್ಷಕರನ್ನ ನಾನು ನಿಮ್ಮ ಶಾಪ್ಗೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ವಡಾಪಾವ್ ಅಲ್ಲದೆ ವೆರೈಟಿ ಆಫ್ ಕುಲ್ಫೀಸ್ ಮತ್ತು ಮೂಸಸ್ ಎಲ್ಲ ಸಿಗುತ್ತೆ. ಸೊ ಇದು ನೀವೇ ಪ್ರಿಪೇರ್ ಮಾಡೋದಾ ಏನು ಕತೆ? ನಮ್ಮದು ಫ್ರಾಂಚೈಸಿ ತೊಗೊಂಡಿರೋದು. ಓಕೆ, ಬೋರಿಂಗ್ ಕುಲ್ಫಿ, ನ್ಯೂ ಬೋರಿಂಗ್ ಕುಲ್ಫಿ ಅಂತ. ವಿ ಹ್ಯಾವ್ ಅರೌಂಡ್ 10 ಫ್ಲೇವರ್ಸ್. ಸೊ ಫ್ಲೇವರ್ಸ್ ಆಫ್ ಕುಲ್ಫಿ ಅಂತ ಹೇಳಿದ್ರಿ, ಯಾವ ಫ್ಲೇವರ್ ಬರುತ್ತೆ ಕುಲ್ಫಿನಲ್ಲಿ? ಪಿಸ್ತಾ ಬಾದಾಮ್, ಡ್ರೈ ಫ್ರೂಟ್, ಕೋಕೋನಟ್, ಕೇಸರ್ ಖಜೂರ್, ಕೇಸರ್ ಪಿಸ್ತಾ, ಕೇಸರ್ ಬಾದಾಮ್, ಮ್ಯಾಂಗೋ ಮಲಾಯ್, ಸ್ಟ್ರಾಬೆರಿ ಮಲಾಯ್, ಮಾವಾ ಕೇಸರ್, ಮ್ಯಾಂಗೋ ಸ್ಮಾಲ್, ಇಲಾಚಿ ಸ್ಮಾಲ್, ಇಲಾಚಿ ಸ್ಪೆಷಲ್, ಮಟ್ಕಾ ಕುಲ್ಫಿ. ಇಷ್ಟಿದೆ. ಓ ಮೈ ಗಾಡ್, ಇಷ್ಟು ವೆರೈಟಿ ಆಫ್ ಕುಲ್ಫೀಸ್ ನೀವೆಲ್ಲಾನ ಕೇಳಿದ್ದೀರಾ. ಇಷ್ಟು ವೆರೈಟಿ ನೀವು ತಿನ್ಬೇಕಂದ್ರೆ ಜಯನಗರ್ ಸೆಕೆಂಡ್ ಬ್ಲಾಕಲ್ಲಿರೋ ಗೋಲಿಗೆ ಬರಲೇಬೇಕು. ಸೊ ಹೇಳಿದ್ರೆ ಡಿಫ್ರೆಂಟ್ ವೆರೈಟಿ ಆಫ್ ಮೂಸಸ್ ಸಿಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡಿರಿ. ಮೂಸ್ ಅಂದರೆ ಏನು? ಮೂಸ್ ಅಂದರೆ ಇವಾಗ ಚಾಕ್ಲೇಟ್ ಮೂಸ್ ಇರುತ್ತೆ ಅಥವಾ ಬ್ಲ್ಯಾಕ್ ಕರೆಂಟ್ ಇರುತ್ತೆ. ಅದು ಕ್ರೀಮ್ ಒಳಗಡೆ ಇರುತ್ತಲ್ಲ, ಅದು 4 ಫ್ಲೇವರ್ ಇರುತ್ತೆ. ಕೆಳಗಡೆ ಬಿಸ್ಕೆಟ್ ಪೌಡರ್ ಇರುತ್ತೆ, ಆಮೇಲೆ ಕಪ್ಪು ಬಂದು ಚಾಕ್ಲೇಟ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಮೂಸ್ ತಿನ್ಬೇಕಂದ್ರೆ ನೀವು ಇಲ್ಲಿ ಬರಲೇಬೇಕು. ನಿಜವಾಗ್ಲೂ ಸಾಫ್ಟ್ ಆಗಿ ಬಟರಿ ಆಗಿರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಿಲ್ಲ ಅಂದರೆ ಬೇಗ ಬನ್ನಿ. ಇವಾಗ ಸದ್ಯಕ್ಕೆ ಇಲ್ಲಿ ಯಾವ್ಯಾವ ಥರ ಮೂಸ್ ಸಿಗುತ್ತೆ ಅಂತ ನಮಗೆ ತೋರಿಸ್ತೀರಾ? ಸೊ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಮೂಸಸ್ ಇದೆ ನೋಡಿ. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ಪೇಪರ್ ಅಂತ ಅನ್ಕೊಂಬೇಡಿ, ಇದು ಚಾಕ್ಲೇಟಲ್ಲೇ ಮಾಡಿದ್ದಾರೆ. ತುಂಬ ಕ್ಯೂಟಾಗಿ ಕಾಣುತ್ತೆ. ಒಳಗಡೆ ಕ್ರೀಮಿಶ್ ಇದಿದೆ, ಆಚೆಗಡೆ ಒಂದು ಮೌಲ್ಡಲ್ಲಿ ಚಾಕ್ಲೇಟ್ ಸಮೇತ ಫುಲ್ ಬಾಯಿಗೆ ಹಾಕೊಂಡ್ಬಿಡ್ತಿದೆ. ಅಕಸ್ಮಾತ್ ನನಗೆ ಏನಾದ್ರು ಕೊಟ್ಟಿದ್ದಿದ್ರೆ ಇವರು. ಎನಿವೆ, ಇದಲ್ಲದೆ ಇದು ಬ್ಲ್ಯಾಕ್ ಕರೆಂಟ್ ಮೂಸ್, ಒಳಗಡೆ ಪರ್ಪಲ್ ಕಲರ್ ಕ್ರೀಮ್ ಇದೆ. ಇದು ಸ್ಟ್ರಾಬೆರಿ ಮೂಸ್. ಸೊ ಕೇಸರ್ ಬಾದಾಮ್ ಕುಲ್ಫಿ ಅಂತ ಹೇಳ್ತಾರೆ, ಮಟ್ಕಾ ಕುಲ್ಫಿ ಸೂಪರ್ ಆಗಿದೆ. ಕೇಸರಿ ಬಾದಾಮಿ ಬಾಯಲ್ಲಿ ಹಂಗಂಗೆ ಸಿಗುತ್ತೆ ಪೀಸಸ್ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಇದೇ ತರ ಕುಲ್ಫಿ ಐಸ್ ಕ್ರೀಮ್ ತಿನ್ನೋ ಆಸೆ ಇದ್ರೆ ಅದು ಸ್ಕೂಲ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಮಾವಾ ಕೇಸರ್ ಬಂದು ತಗೊಬೋದು, ಯಾಕಂದ್ರೆ ಕಡಿಮೆ ಇರುತ್ತೆ ಅಂತ ಹೇಳಿದ್ರು. ಸೊ ಮಳೆಗಾಲದಲ್ಲೂ ಐಸ್ ಕ್ರೀಮ್ ತಿನ್ನೋ ಫ್ಯಾಂಟಸಿ ಏನಾದ್ರು ನಿಮಗಿದ್ರೆ ಸೆಕೆಂಡ್ ಬ್ಲಾಕಲ್ಲಿರೋ ಗೋಲಿಗೆ ಬನ್ನಿ. ಇಲ್ಲಿ ಒಬ್ರು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ತುಂಬಾ ಕ್ಯೂಟ್ ಚೀಫ್ ಎಷ್ಟು ಚೆನ್ನಾಗಿದೆ ಫುಲ್ ಗಿರ್ಬೇಡ ಅನ್ಸುತ್ತೆ. ಸೊ ಅವನ ಕೇಳೋಣ. ಹಾಯ್, your name? ಮುಕ್ತಿ. ಮುಕ್ತಿ ಅವ್ರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ನೀವು ರೆಗ್ಯುಲರ್ ಕಸ್ಟಮರಾ? ಆಲ್ಮೋಸ್ಟ್ ದಿನ ಬರ್ತೀವಿ. ದಿನ ಬರ್ತಾರಂದ್ರೆ ದಿನ ಏನು ತಗೊಂತೀರಾ ಬಂದ್ಬಿಟ್ಟು? ಐಸ್ ಕ್ರೀಮ್ಸ್ ತಿಂತೀವಿ. ಕ್ಲೈಮೇಟಲ್ಲಿ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿರುತ್ತಲ್ಲ, ಇವಾಗ ಐಸ್ ತಿಂತೀವಿ, ಜ್ಯೂಸ್ ಕುಡಿತೀವಿ. ಮಾಜಾ ಇಲ್ಲಿ ತುಂಬ ಚೆನ್ನಾಗಿದೆ. ಮಾಜಾ ಇದು ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ?
ಗೊತ್ತಿಲ್ಲ. ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತೀವಲ್ಲ, ಫ್ರೆಂಡ್ಸ್ ಅಡ್ಡ ಓಕೆ, ಸೊ ಫುಲ್ ಕಾಲೇಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಓಕೆ, ಯೂಶುವಲ್ ಆಗಿ ನಿಮಗೆ ಈ ಅಂಗಡಿನಲ್ಲಿ ಏನು ಇಷ್ಟ ಆಗುತ್ತೆ? ಸಾಬುದಾನ ವಡ ಅಂತ ಇದೆ. ಓಕೆ, ಸೊ ವಡಾಪಾವ್, ಮೂಸ್, ಚಾಕ್ಲೇಟ್ ಮೂಸ್, ಸೊ ಎಲ್ಲ ಟೇಸ್ಟ್ ಮಾಡಿದ್ದೀರಾ? ಓಕೆ, ಸೊ ಮುಖ್ಯ ಈ ಅಂಗಡಿಗೆ ಬಂದು ನಾನೆಲ್ಲ ಟೇಸ್ಟ್ ಮಾಡಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀನು ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಾಟ್ ಸ್ಟ್ರೀಟ್ ಶೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂದರೆ ತಿಂಡಿ ಪೋತಿಗಳು ಅಂದರೆ ನಂತರ ಇರೋರಿಗೆ ಸೂಪರ್ ಎಪಿಸೋಡ್, ಯಾಕಂದರೆ ಎಲ್ಲ ಊಟ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಅದಲ್ಲದೆ ಹಬ್ಬದ ಸ್ಪೆಷಲ್ ಅಲ್ವಾ, ಸೊ ವೆರೈಟಿ ಆಗಿರೋ ಊಟ ಎಲ್ಲೆಲ್ಲಿ ಸಿಗುತ್ತೆ. ಕೆಲವರು ಹಬ್ಬ ಮಾಡಿ ಪೂಜೆ ಮಾಡಿ ಸುಸ್ತಾಗಿರುತ್ತೆ, ಸಾಯಂಕಾಲ ಆಚೆ ಹೋಗ್ಬೇಕಂದ್ರೆ ಎಂತೆಂಥ ಜಾಗಗಳಿಗೆ ಹೋಗಬೇಕು ಅಂತ ನಾನು ತೋರಿಸಿದ್ದೀನಲ್ಲ. ನಿಮಗೆ ನನ್ನ ಶೋ ಇವತ್ತು ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಾಳೆ ಮತ್ತೆ ಇದೇ ಸಮಯಕ್ಕೆ ಎಲ್ಲ ಹಾಜರಿರ್ತೀನಿ. ಆ್ಯಂಡ್ ನಾಳೆ ಮರಿಬೇಡಿ, ನಾಳೆ ಫ್ರೆಂಡ್ಶಿಪ್ ಡೇ, ವೆರಿ ಸ್ಪೆಷಲ್ ಡೇ. ಸೊ ನಿಮ್ಮ ಫ್ರೆಂಡ್ಸ್ಗೆ ವಿಶ್ ಮಾಡೋದನ್ನ ಮರಿಬೇಡಿ. ಬೇಗ ಹೋಗಿ ಫ್ರೆಂಡ್ಶಿಪ್ ಬ್ಯಾಂಡ್ಸ್ನ ತಗೊಂಬನ್ನಿ. ಮತ್ತು ನನ್ನ ಶೋನ ನೋಡೋದನ್ನ ಕೂಡ ಮರಿಬೇಡಿ. ನಾಳೆ 12 o'clockಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಉದಯ ಮ್ಯೂಸಿಕ್ ಆ್ಯಂಡ್ ಚಲ.